ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಲ್ಸಿ ಮೈನವ್ರೆ, ನಿಲ್ಸಿ ಮೈನವ್ರೆ, ಇಲ್ಲೇ ಇರಿ, ನಾನು ಸ್ಟ್ರೆಚರ್ ತಗೊಂಡ್ಬರ್ತೀನಿ. ಬೇಗ ಬೇಗ ಬನ್ನಿ. ನಡೀರಿ, ಅದು ಓಪನ್ ಮಾಡಿ. ಬೇಗ ಬೇಗ ಸೈಡಿಗೆ ಬನ್ನಿ ಮೈನವ್ರೆ, ಸೈಡಿಗೆ ಬನ್ನಿ. ಹೇಳ್ಕೊಳ್ಳಿ. ಬೇಗ. ಡಾಕ್ಟರ್, 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 ಡಾಕ್ಟರ್ ಏನಾಯ್ತು? ಯಾರಿದ್ದು ಧ್ರುವ? ಡಾಕ್ಟರ್, ಮೈನರ್ಗೆ ಪ್ರಾಬ್ಲಮ್ ಆಗಿತ್ತಲ್ವಾ, ಅದ್ರಲ್ಲಿ ಇವನು ಇನ್ವಾಲ್ವ್ ಆಗಿದ್ದಾನೆ. ಇವನಿಗೆ ಕ್ವಶನ್ ಮಾಡಬೇಕಾದ್ರೆ ಅಲ್ಲಿಂದ ಓಡ್ ಹೋದ. ಅದಾದ್ಮೇಲೆ ಗಾಡಿ ಗುದ್ಬಿಟ್ಟು ಇವನ್ಗೆ ಈ ಥರ ಆಗಿದೆ ಡಾಕ್ಟರ್. ಇವನ್ಗೇನು ಆಗಬಾರ್ದು ಮೇಡಮ್. ಮೇಡಮ್, ಇವನ್ಗೇನಾದರೂ ಆದರೆ ಮೈನಾಗಾಗಿರೋ ಅನ್ಯಾಯದ ಸತ್ಯ ಹೊರಗಡೆ ಬರಲ್ಲ. ಇವನ್ಗೇನು ಆಗಬಾರ್ದು ಮೇಡಮ್. ಓಕೆ ಸಿಸ್ಟರ್, ಪೇಷಂಟ್ ತಲೆಗೆ ಇಂಜುರಿ ಆಗಿದೆ, ಬೇಗ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿ. ಡಾಕ್ಟ್ರೆ, ಹೇಗಾದ್ರೂ ಮಾಡಿ ಅವನಿಗೆ ಪ್ರಜ್ಞೆ ಬರಬೇಕು, ದಯವಿಟ್ಟು. ನೀನೇನು ಚಿಂತೆ ಮಾಡಬೇಡ ಮೈನಾ, ನಾನೆಲ್ಲ ನೋಡ್ಕೋತೀನಿ. ಬೇಗ ಶಿಫ್ಟ್ ಮಾಡಿ. ಬೇಗ ಬೇಗ ಕರ್ಕೊಂಡು ಹೋಗಿ. ಹೆದರ್ಕೋಬೇಡಿ ಡಾಕ್ಟರ್. ಈಗ ಅವನ್ಗೆ ಹೇಗಿದೆ? ಅವರು ಡ್ರಿಂಕ್ಸ್ ಮಾಡಿದಾರಾ? ಮಾಡಿದ್ದ ಅನ್ಸತ್ತೆ. ಮೆಡಿಸಿನ್ ಕೊಟ್ಟಿದೀವಿ. ಈಗ ಅವನಿರೋ ಕಂಡೀಷನ್ಗೆ ಮೆಡಿಸಿನ್ ಸಪೋರ್ಟ್ ಮಾಡತ್ತಾ ಅಂತ ಹೇಳಕ್ಕಾಗಲ್ಲ. ಡಾಕ್ಟರ್, ಅವನ ಜೀವಕ್ಕೇನಾದ್ರೂ? ಏನು ಹೆದರ್ಕೋಬೇಡಿ, ಅವನ ಜೀವಕ್ಕೇನು ತೊಂದರೆ ಇಲ್ಲ. ತಲೆಗೆ ಇಂಜುರಿ ಆಗಿರೋದ್ರಿಂದ ಅವನು ಅನ್ಕಾನ್ಶಿಯಸ್ ಆಗಿದ್ದಾನೆ. ತಲೆ ಒಳಗೆ ಬ್ಲಡ್ ಕ್ಲಾಟ್ ಆಗಿದ್ಯಾ ಇಲ್ಲ ಬ್ರೈನ್ ನರ್ವ್ಸ್ಗೆ ಡ್ಯಾಮೇಜ್ ಆಗಿದೆಯಾ ಅಂತ ಸಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸ್ಕ್ಯಾನಿಂಗ್ ಮಾಡಕ್ ಕಳ್ಸಿದೀವಿ. ರಿಪೋರ್ಟ್ ಬಂದ್ಮೇಲೆನೆ ಅವ್ನ ಆಕ್ಚುಲ್ ಕಂಡೀಷನ್ ಹೇಳಕ್ಕಾಗೋದು. ಸದ್ಯಕ್ಕೆ ಅವನಿಗೆ ಪ್ರಜ್ಞೆ ಬರೋ ಚಾನ್ಸಸ್ ಇಲ್ಲ, ಸ್ವಲ್ಪ ಟೈಮ್ ತಗೊಳತ್ತೆ. ಡಾಕ್ಟ್ರೆ, ಹೇಗಾದ್ರೂ ಮಾಡಿ ಅವ್ರನ್ನ ಬದುಕಿಸ್ಕೊಟ್ಬಿಡಿ. ಅವನೇನಾದ್ರೂ ಬದುಕೊಂಡ್ರೆ ನನ್ಗಾಗಿರೋ ಅನ್ಯಾಯ ಯಾರು ಮಾಡಿದಾರೆ ಅಂತ ಕಂಡು ಹಿಡಿಬಹುದು. ನೀನೇನು ಹೆದರ್ಕೋಬೇಡ ಮೈನಾ, ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಿರೋದು ಆರ್ಡಿನರಿ ಡಾಕ್ಟರ್ ಅಲ್ಲ, ಬ್ರೈನ್ ನರ್ವ್ಸ್ಗೆ ಟ್ರೀಟ್ಮೆಂಟ್ ಕೊಡ್ತಿರೋ ನ್ಯೂರೋ ಸರ್ಜನ್. ಅವ್ರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಸೊ ಅವನ್ನ ಸರಿ ಮಾಡ್ತಾರೆ. ಧ್ರುವ, ಇದು ಆಕ್ಸಿಡೆಂಟ್ ಕೇಸ್ ಆಗಿರೋದ್ರಿಂದ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಅಯ್ಯೋ ಡಾಕ್ಟ್ರೆ, ಪೊಲೀಸ್ ಅವರೆಲ್ಲ ಇದಕ್ಕೆ ಇನ್ವಾಲ್ವ್ ಆದ್ರೆ ಇದು ವಿಷಯ ಬೇರೆ ತರನೇ ಹೋಗುತ್ತೆ. ಆಗ ಮೈನವ್ರಿಗೆ ಅನ್ಯಾಯ ಆಗಿರೋ ವಿಷಯ ಎಲ್ಲರಿಗೂ ಗೊತ್ತಾಗೋಗುತ್ತೆ ಡಾಕ್ಟರ್. ಪ್ಲೀಸ್ ನೀವೇ ಏನಾದ್ರೂ ಮಾಡಿ ಡಾಕ್ಟರ್. ಬಟ್ ಇದು ಆಕ್ಸಿಡೆಂಟ್ ಕೇಸ್ ಆಗಿರೋದ್ರಿಂದ ಕಂಪ್ಲೇಂಟ್ ಕೊಡ್ಲೇಬೇಕಾಗತ್ತೆ. ಏನ್ ಮಾಡೋದು? ಪ್ಲೀಸ್ ಡಾಕ್ಟರ್, ನೀವು ತುಂಬಾ ಹೆಲ್ಪ್ ಮಾಡಿದ್ದೀರಾ. ಈ ಸರಿನೂ ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್. ಓಕೆ, ನಾನು ಇದನ್ನ ಬೇರೆ ತರ ಡೀಲ್ ಮಾಡ್ತೀನಿ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಅವನು ಕುಡಿದು ಕೆಳಗೆ ಬಿದ್ದಿದ್ದ ಅಂತ ನೀವು ಹೇಳಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು.
ಇದೆಯಲ್ಲ. ಅಲ್ಲಿದ್ದಾರೆ ನೋಡು. ಧ್ರುವ, ಮೈನಾ, ಧ್ರುವ ಏನಂದ್ರು? ಡಾಕ್ಟರ್ ಏನಾದ್ರು ಹೇಳಿದ್ರಾ? ಪ್ರಾಣಕ್ಕೇನೋ ಅಪಾಯ ಇಲ್ವಂತೆ, ಆದ್ರೆ ಪ್ರಜ್ಞೆ ಇಲ್ದೆ ಬಿದ್ದಿದ್ದಾನೆ. ಅವ್ನ್ ಹಂಗೆ ಸಾಯ್ಲಿ ಅಂತ ಬಿಡೋದನ್ನ ಬಿಟ್ಟು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಬುದ್ಧಿ ಇಲ್ಲ ನಿಮ್ಗೆ? ಜಯಂತಿ, ಅವನನ್ನಲ್ಲೇ ಸಾಯೋದಕ್ಕೆ ಬಿಟ್ಟಿದ್ರೆ ನಮ್ಗೆ ನಿಜ ಹೇಗೆ ಗೊತ್ತಾಗ್ತಾ ಇತ್ತು? ಧ್ರುವ, ಆಕ್ಸಿಡೆಂಟ್ಗೆ ಮುಂಚೆ ಅವನೇನಾದ್ರೂ ಹೇಳಿದ್ನಾ? ಹೇಳ್ದ. ಏನ್ ಹೇಳ್ದ? ಅದನ್ನ ನಿಮ್ಗೆ ಆಮೇಲೆ ಹೇಳ್ತೀನಿ. ನೋಡಿ, ಅವನಿರೋದು ಇದೇ ರೂಮಲ್ಲಿ. ಇಲ್ಲೇ ಇರಿ, ಎಲ್ಲೂ ಅಲ್ಗಾಡ್ಬೇಡಿ. ಬನ್ನಿ ಮೈನವ್ರೆ. ಧ್ರುವ, ಮೈನನ್ ಕರ್ಕೊಂಡು ಎಲ್ಲ ಹೋಗ್ತಾ ಇದ್ಯಾ? ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ನಾನು ನಿಮ್ಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇಲ್ಲೇ ಇರಿ. ಅವನು ಎಸ್ಕೇಪ್ ಆಗೋ ಚಾನ್ಸಸ್ ಇದೆ, ಸರಿನಾ? ಬನ್ನಿ. ಪುಷ್ಪ, ಏ ಪುಷ್ಪ, ಯಾಕಯ್ಯ ಇಷ್ಟು ಲೇಟು? ಗಾರ್ಮೆಂಟ್ಸ್ ಅಲ್ಲಿ ತುಂಬಾ ಕೆಲಸ ಆಯ್ತು. ಹೋಗ್ ಕಾಫಿ ಮಾಡ್ಕೊಂಡ್ ಬಾರೆ. ಇದ್ ಮನೇನಾ? ನನ್ ಮುದ್ದು, ನನ್ ಬಂಗಾರ, ನನ್ ಪುಷ್ಪ. ಅದು ಆಫೀಸ್ ನಲ್ಲಿ ಇದೀನಿ ಅನ್ಕೊಂಡು ಕೆಲ್ಸದವ್ರ ಜೊತೆ ಮಾತಾಡ್ತಾ ಇದೀನಿ ಅನ್ಕೊಂಡು ಮಾತಾಡ್ಬಿಟ್ಟೆ ಕಣೆ. ತಲೆ ತುಂಬಾ ನೋವ್ತಾ ಇದೆ ಕಣೆ. ಒಂದ್ ಲೋಟ ಕಾಫಿ ಮಾಡ್ಕೊಂಡ್ ಬಾರೆ. ರಾತ್ರಿ ನಾನೇ ಅಡಿಗೆ ಮಾಡಿ ಪಾತ್ರೆ ತೊಳ್ದ್ಬಿಡ್ತೀನಿ ಕಣೆ. ಹಂಗಿದ್ರೆ ಓಕೆ. ಒಂದ್ ಲೋಟ ಸ್ಟ್ರಾಂಗ್ ಆಗಿ. ಯಾವ್ದಯ್ಯ ಕರ್ಮ ನಂದು. ಒಂದ್ ಕಾಫಿ ಕುಡಿಯಕ್ಕೂ ಇಷ್ಟೊಂದು ಬಕೆಟ್ ಹಿಡಿಬೇಕು ಈ ಅಮ್ಮಂಗೆ.